ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಯ್ ಹೇಳಿ ಸರ್. ಹಾಯ್. ಇನ್ಮೇಲಿಂದ ಈ ಥರ ಆಗಲ್ಲ, ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲಿ ಟೈಮ್ ಬಂದು ಬೆಳಗ್ಗೆ 5:15, ಇಂಡಿಯಾದಲ್ಲಿ 1 ಗಂಟೆ ಆಗಿರುತ್ತೆ. ಎಷ್ಟು ಬಿಸಿಲು ಬಂದಿದೆ ನೋಡಿ. ಇಲ್ಲಿ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿ 2 ಮಂತ್ಸ್ ಆಯಿತು. ಅದೇ ವಿಂಟರ್ ಸೀಸನಲ್ಲಿ ಬೆಳಗ್ಗೆ 7 ಗಂಟೆ ಆಗುತ್ತೆ ಬೆಳಕಾಗೋದು. ಬ್ಯಾಗ್ ಕೂಡ ನನ್ನಷ್ಟೇ ತೂಕ ಇದೆ. ಸಾನದು ಪುಟ್ಟು ಬ್ಯಾಗ್. ಅಮ್ಮಂದು. ಈ ವಿಡಿಯೋ ಕೊನೆವರೆಗೂ ನೋಡಿ. 15 ದಿನ ನಮ್ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಜನವರಿಗೆ ನ್ಯೂ ಜಾಯ್ನು ಮತ್ತು ಡಿಸೆಂಬರ್ಗೆ ಸಮ್ಮರ್ ಹಾಲಿಡೇಸ್ ಶುರುವಾಗುತ್ತೆ. ಸಾನಿಗೂ ಹಾಲಿಡೇಸ್ ಶುರುವಾಗಿ 15 ದಿನ ಆಯಿತು. ಕ್ಯಾಬ್ ಬುಕ್ ಮಾಡಿದ್ವಿ, ಕ್ಯಾಬ್ಗೆ ಹಾಕಿ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಇವತ್ತು 5 ಗಂಟೆಗೆ ಬಿಸಿಲು ಬಂತು ಕ್ಯಾಬ್. ನಾವಿರೋ ಕಡೆಯಿಂದ ಏರ್ಪೋರ್ಟ್ಗೆ ಅರ್ಧ ಗಂಟೆ ಜರ್ನಿ. ಬಟ್ ಬಸ್ಸು ಟ್ರೈನು ಏನು ಅಷ್ಟು ಫೆಸಿಲಿಟೀಸ್ ಇಲ್ಲ. ಬೇಗ ಹೋಗಬೇಕು ಅಂದರೆ ಕ್ಯಾಬ್ಗೆ ಹೋಗಬೇಕು. ಅದ್ರ ಮೇಲೆಲ್ಲ ನೀವು ಬಂದ್ವಿ ಏರ್ಪೋರ್ಟ್ಗೆ. ನಮ್ಮ ಇಮಿಗ್ರೇಷನ್ ಇರೋದು 7 ಗಂಟೆಗೆ. ಇವಾಗ ಟೈಮ್ 6:15. ಅಲ್ಲೆಲ್ಲ ಚೆನ್ನಾಗಿ ಬಿಸಿಲಿತ್ತು, ಇಲ್ಲಿ ಬಿಸಿಲೇ ಇಲ್ಲ. ಎಲ್ಲ ಮುಂಚೆ ಬಿಲ್ಡಿಂಗ್ಸ್. ಇದೊಂದು ಚೈನ್ ಇರೋದಕ್ಕೆ ಎಷ್ಟು ಚೆಕ್ ಮಾಡಿರ್ಬೋದ ಹಾಕೊಂಡೆ ಮನೆಲ್ಲ ಬಿಟ್ಟು ಕಾಲು ಇಡಬೇಕಲ್ಲ. ಇದನ್ನ ಹಿಂದಕ್ಕೆ ತೆಗ್ಸಿ ಅಲ್ಲಿ ಕಾಣಿಸಲ್ಲ, ಅಲ್ಲಿ ಹೊರಗಡೆ ಕಾಣಿಸುತ್ತೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಹೊರಗಡೆ ಪ್ಲೇನ್ಸ್ ಎಲ್ಲ ಕಾಣೋದು. ಈ ಥರ ಎಲ್ಲ ಈ ಸಲ ಕಾಣ್ದೆಲ್ಲ ಇರೋ ಥರ ಮಾಡಿದ್ದಾರೆ ನೋಡಿ. ಆವಾಗ ಆಸ್ಟ್ರೇಲಿಯಾ ಜನ ಹೆಂಗಿದ್ರು ಅಂತೆಲ್ಲ ಹಾಕೋರೆ. ಸ್ಟ್ರೀಟ್ ಬ್ರಿಸ್ಬೆ ಅವಾಗೆಲ್ಲ ಹೆಂಗಿದ್ರು ಆಸ್ಟ್ರೇಲಿಯಾ ಅಂತ ಹಳೆ ಕಾಲದ. ನಮ್ಮ ಗೇಟ್ ನಂಬರ್ ಬಂದು 29. ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬೋರ್ಡಿಂಗ್ ಪಾಸ್ಗೆ ಇನ್ನೂ 1/4 ಗಂಟೆ ಅರ್ಧ ಗಂಟೆ ಕಾಯಬೇಕು. ಸಾನುಗಂತೂ ಫುಲ್ ಖುಷಿ, ಫ್ರೆಂಡ್ಸ್ ಸಿಗ್ತಾರಲ್ಲ ಆಟ ಆಡೋಕ್ಕೆ ಅಂತ. ಟಿಕೆಟ್ ಬುಕ್ ಮಾಡಿದಾಗಿಂದ ಯಾವಾಗ ಹೋಗೋದು ಅಂತ, ಎಷ್ಟು ದಿನ ಇರುತ್ತಲ್ಲ ಹೋಗೋದು ಅಂತ ಲೆಕ್ಕ ಆಗ್ತಾನೇ ಇದ್ಲು. ಬೋರ್ಡಿಂಗ್ ಪಾಸ್ ಶುರುವಾಯಿತು. ಸಾನುಗೂ ನನಗೂ ಒಂದು ಕಡೆ ಸೀಟು, ಅವ್ರ ಅಪ್ಪಂಗೆ ಒಂದು ಕಡೆ ಸೀಟ್ ಕೊಟ್ಟಿದ್ದಾರೆ. ರವಿಗೆ ಬೇರೆ ಕಡೆ ಸೀಟ್ ಇತ್ತು. ಆ ಸೀಟಲ್ಲಿ ಕೂತಿದ್ದವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅದರಿಂದ ಅವರು ಆ ಸೀಟ್ ಬಿಟ್ಕೊಟ್ಬಿಟ್ಟು ಅವ್ರು ಬೇರೆ ಕಡೆ ರವಿ ಸೀಟ್ ಕಡೆಗೆ ಹೋದರು. ಹೆಂಗನಿಸ್ತಿದೆ? ವೆಲ್ಕಮ್ ಟು ರಿಚೆಸ್ಟ್ ಸಿಟಿ ಇನ್ ಆಸ್ಟ್ರೇಲಿಯಾ. ಹೌದು, ನಾವು ಬಂದಿರೋದು ಸಿಡ್ನಿಗೆ. ಸದ್ಯಕ್ಕೆ ಇಂಡಿಯಾಗೆ ಬರೋ ಪ್ಲಾನ್ ಇಲ್ಲ. ಬರೋಕ್ಕೇನೋ ಆಸೆ, ಬಟ್ ಸದ್ಯಕ್ಕೆ ಆಗಲ್ಲ, ಇನ್ನೂ 1 ವರ್ಷ. ಲಾಸ್ಟ್ ಟೈಮ್ ಬಂದಾಗ ಜಾಸ್ತಿ ಹೊರಗಡೆ ಎಲ್ಲ ಹೋಗಲಿಲ್ಲ ಸಿಡ್ನಿನಲ್ಲಿ, ಯಾಕೆಂದರೆ ಆವಾಗ ತುಂಬ ಚಳಿ ಇತ್ತು. ಇವಾಗ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಸಿಡ್ನಿಗೆ ಕಾಲಿಡ್ತಿದ್ದಂಗೆ ಮಳೆ ಶುರುವಾಗಿದೆ. ಇನ್ನೂ 4-5 ದಿನ ಹಿಂಗೆ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.